Shivam Associates. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುರಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟದೇನು, ಆ ದೈವದಾಜ್ಞೆನೇ ಎಲ್ಲಾನು. ನಮ್ಮೆಲ್ಲ KPS ಯರಗಟ್ಟಿಯ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿಭಾಗದ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, STMC ಅವರ ಪರವಾಗಿ, ಯರಗಟ್ಟಿ ಗ್ರಾಮಸ್ಥರ ಪರವಾಗಿ, ಎಲ್ಲರ ಪರವಾಗಿನೂ ಈ ನಾವು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿರುವಂತಹ ಶಿವಾನಂದ ನಿಲಣ್ಣ ಸರ್ ಅವರಿಗೆ ಒಂದು ಮಕ್ಕಳ ಪರವಾಗಿ, ಎಲ್ಲರ ಪರವಾಗಿ ಮಕ್ಕಳಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಿದ್ದೇವೆ. ರೆಡಿ, 1 2 3 ಸ್ಟಾರ್ಟ್. ನಗುತ್ತಾ ನಗುತ್ತಾ ಬಾಳು ಎಂದು ಹೀಗೆ ಬಾಳಿನ ದೀಪ ನನಗೂ, ದೇವರ ರೂಪ ನಿನಗೂ. ನಗುತ್ತಾ ನಗುತ್ತಾ ಬಾಳು ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭದಿನಕ್ಕೆ. ಅವರ ಯೂಟ್ಯೂಬ್ ಚಾನಲ್ದೊಳಗ ತಮ್ಮಷ್ಟು ಬಹಳಷ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಅವಾಗೆಲ್ಲ ನೀವು ನೋಡ್ರಿ ಒಂದ್ಸಲ. ಯಾಕಂದ್ರೆ ಮನೇಲಿ ನನ್ನ ಮಗಳಿಗೆ ಹೇಳಾಕ್ತಿದ್ದು, ಮಮ್ಮಿ ಅಂಕಲ್ ಬಗ್ಗೆ ನಾನು ವಿಡಿಯೋ ನೋಡಿದ್ನಿ, ಅವ್ರು ಎಷ್ಟು ಕಷ್ಟಪಟ್ಟು ಮೇಲ್ ಬಂದಾರ, ಆ ರೀತಿ ನಾವೆಲ್ಲ ಆಗ್ಬೇಕು ನೋಡು, ನಮ್ಗೆಲ್ಲ ಸ್ಫೂರ್ತಿ ಅಂತ ಹೇಳಿ. ಆ ರೀತಿ ನೀವು ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ಯಾರು ಬಡವರದಾರಂತ ಅವ್ರ ಮನೆಗೆ ಬಂದಾರ, ಅವ್ರು ಯಾವತ್ತೂ ಅವ್ರು ವಾಪಸ್ ಕಳ್ಸಿಲ್ಲ. ಎಲ್ಲರಿಗೂ ಅನ್ನದಾನ ಮಾಡಿದಾರ, ಎಷ್ಟೆಷ್ಟು ಕಾಣಿಕೆಗಳನ್ನ ಕೊಟ್ಟಿದಾರ, ಕೋಟ್ಯಾಂತರ ರೂಪಾಯಿಗಳನ್ನ ವ್ಯಯ ಮಾಡಿದಾರ. ಆಮೇಲೆ ಇನ್ನೊಂದು ಮುಖ್ಯವಾದ ಸಂಗತಿ ಅಂತಂದ್ರ, ಅವ್ರು ಒಂದು ಊರನ್ನಲ್ಲ, ಒಂದು ಜಿಲ್ಲೆಯನ್ನಲ್ಲ, ಒಂದು ರಾಜ್ಯವನ್ನಲ್ಲ, ಇಡೀ ಜಗತ್ತನ್ನೇ ಬದಲಾಯಿಸುವಂತ ಇಚ್ಛೆಯನ್ನ ಇಟ್ಕೊಂಡ, ಗುರಿಯನ್ನ ಇಟ್ಕೊಂಡ ಕಾರ್ಯವನ್ನ ಮಾಡತಾರ. ಅವರ ಕಾರ್ಯತತ್ಪರತೆಗೆ ನಮ್ಮೆಲ್ಲ ಬೆಂಬಲದ ಜೊತೆಗೆ ಅವರಿಗೆ ಈ ಒಂದು ಕಾರ್ಯಕ್ಕೆ ಇಳಿದಾರಲ್ಲ, ಅವರಿಗೆ ಯಶಸ್ಸು ಖಂಡಿತ ಸಿಗಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ 2 ಮಾತುಗಳಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು. ಮೊದಲನೇದಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ, ಗಣ್ಯಮಾನ್ಯರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ನನ್ನ ಹೆಂಡತಿ ಐ ಲವ್ ಯು ಮೇಡಮ್, ನಿಮಗೂ ಕೂಡ ನಮಸ್ಕಾರಗಳು. ಅದೇ ರೀತಿ ಮುದ್ದು ಮಕ್ಕಳಿಗೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಹೆಂಗೆ ಮಜಾ ಆಯ್ತಿಲ್ಲ? ಇದು ಓಂ ನಮಃ ಶಿವಾಯ ಒಳಗೆ ಭಾಳ ದೊಡ್ಡ ತಾಕತ್ತಿದೆ. ನಿಮ್ಮೆಲ್ಲರಿಗೂ ಹೇಳ್ತೀನಿ, ಬಾಕಿ ಯಾವ ಮಂತ್ರಗಳು ಹೊರಕೊಡ ಆಗಲ್ಲ. ಮಕ್ಕಳಿಗೆ ಕಲಿಸ್ತಾ ಇದ್ದೀನಿ. ನಮ್ಮ ದೇಶ ತುಂಬ ನಿಮಗೆಲ್ಲ ಕಲಿತಾ ಇದ್ದಾರೆ, ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳಿದ್ದೀರಿ. ಮೂಢನಂಬಿಕೆ ಇನ್ನೂ ತುಂಬಿ ತುಳುಕ್ತಾ ಇದೆ. ದೇಶದ ತುಂಬ ಮೂಢನಂಬಿಕೆಗಳು ತುಂಬಿ ತುಳುಕ್ತಾ ಇದ್ದಾವೆ. ಗುಡಿ ಗುಂಡಾರ ಸುತ್ತಾ ನಮ್ಮ ದೇಶ ಬಹಳ ಬಡತನದಲ್ಲಿ, ಮೂರ್ಖತರ ಗುಲಾಮರಾಗಿ ಜೀವನ ನಡೆಸ್ತಾ ಇದ್ದಾರೆ. ಇದರಿಂದ ಎಲ್ಲರನ್ನೂ ಹೊರಗೆ ತೆಗಿಬೇಕಂತೇಳಿ ನಾನು ಒಂದು ದೊಡ್ಡ ಸಾಮ್ರಾಜ್ಯ ಕಟ್ಟಿಕೊಂಡು, ಆ ಸಾಮ್ರಾಜ್ಯದ ಜನಗಳನ್ನ ಹಿಡ್ಕೊಂಡು ಎಲ್ಲರನ್ನೂ ಸರಿ ಮಾಡ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೇನೆ, ಓಡಾಡ್ತಾ ಇದ್ದೇನೆ. ನೀವೆಲ್ಲರೂ ಭಾಳ ಕಲಿಬೇಕಾಗಿದ್ದ ವಿಷಯ ಭಾಳ ಐತಿ. ಪುಸ್ತಕ ಓದಿ ಕಲಿಯೋದು ಜೀವನವಲ್ಲ, ಸ್ವತಃ ಜೀವನವನ್ನು ತಿಳ್ಕೊಳ್ಳೋದು ಜೀವನ. ಈ ಜೀವನ ಚಿಕ್ಕ ಚಿಕ್ಕ ಮಕ್ಕಳು ನೀವು ಇದ್ರಿಲ್ಲ,
ಚಿಕ್ಕ ಚಿಕ್ಕ ಮಕ್ಳು ಇದ್ರಲ್ಲ ಈಗ, ನೀವೆಲ್ಲರೂ ಆಟ ಆಡ್ರಿ, ಏನು ಮಸ್ತ್ ಆಟ ಆಡ್ರಿ, ಜಿಗದಾಡ್ರಿ, ನಿಮ್ಮ ಅಪ್ಪ ಅವಾಗ ಪ್ರೀತಿ ಮಾಡ್ರಿ, ತ್ರಾಸ ಕೊಡಕ್ಕೆ ಹೋಗ್ಬೇಡ್ರಿ, ಆಮೇಲೆ ಮೊಬೈಲ್ ಅನ್ನಕ್ಕೆ ಹೋಗ್ಬೇಡ್ರಿ. ಏನ ನಿಮ್ದು ಜೀವನ ಭಾಳ ಸುಖಮಯವಾಗಿರ್ತೈತಿ, ನಿಮ್ಮ ಜೀವನ ಭಾಳ ಸುಂದರವಾಗಿರ್ತೈತಿ. ಆ ಕೆಲಸವನ್ನು ನಾನು ಮಾಡಿ ಹೋಗ್ತಾ ಇದ್ದೀನಿ. ಓಕೆ, ನಿಮ್ಮೆಲ್ಲರಿಗೋಸ್ಕರ 2030ರಲ್ಲಿ ಈ ಕಲಿಯುಗವನ್ನು ಮುಗಿಸ್ಬೇಕಂತ ಹೋಗ್ತಾ ಇದ್ದೀನಿ. ಸತ್ಯಯುಗ ಸ್ಟಾರ್ಟ್ ಮಾಡ್ಬೇಕಂತೇಳಿ ಹೋಗ್ತಾ ಇದ್ದೀನಿ. ಮತ್ತು ಇದು ಆಗ್ತೈತಿ. ಎಲ್ಲರೂ ಮೇಡಮ್, ಕಲಿಯುಗ ಇನ್ನು ಎಷ್ಟು ದಿವಸ ನೋಡೋದೈತಿ ನೋಡ್ರಿ, ಇನ್ನು 5 ವರ್ಷ ಅಷ್ಟೇ ಉಳಿದೈತಿ. 2030ಕ್ಕೆ ಕಲಿಯುಗ ಮುಗಿತೈತಿ. ಬಹಳ ದೊಡ್ಡ ಕೆಲಸಗಳನ್ನ ನಾನು ಬರ್ತಕ್ಕಂಥ ದಿವಸದಲ್ಲಿ ಮಾಡೋಣಿದ್ದೀನಿ. ನಾನು ವಿಶ್ವ ಪ್ರಸಿದ್ಧನಾಗೋನಿದ್ದೀನಿ. ನೀವು ಎಲ್ಲ ಹಿಂಗಾಗ್ಬೇಕ. ನಾನು ದುಡ್ಡು ಗಳಿಸ್ಲಿಕ್ಕೆ ಕೆಲಸ ಮಾಡೋದಿಲ್ಲ. ನೀವು ಯಾರು ದುಡ್ಡು ಗಳಿಸ್ಬೇಕಂತೇಳಿ ಅಭ್ಯಾಸ ಮಾಡಕ್ಕೆ ಹೋಗ್ಬೇಡ್ರಿ, ದೊಡ್ಡವರಾಗಕ್ಕೆ ಹೋಗ್ಬೇಡ್ರಿ. ಏನ ನೀವು ಮನುಷ್ಯರಾಗಬೇಕೆಲ್ಲರೂ. ಮನುಷ್ಯರಂತಂದ್ರೆ ಹೆಂಗ, ನಾ ಈಗ ಹೆಂಗಿದ್ದೀನಿಲ್ಲ, ನಾನು ನನಗೋಸ್ಕರ ಬದುಕೇ ಇಲ್ಲ. ನಾನು ಜನಗಳಿಗೋಸ್ಕರ ಬದುಕ್ತಾ ಇದ್ದೀನಿ, ದೇಶದಗೋಸ್ಕರ ಬದುಕ್ತಾ ಇದ್ದೀನಿ, ಜನಗಳಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಮಾಡಿಕೊಡ್ಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಭಾರತ ದೇಶವನ್ನ ಸುಂದರವಾಗಿ ಗೊಳಿಸ್ಬೇಕಂತೇಳಿ ಕೆಲಸ ಮಾಡ್ತಿದ್ದೀನಿ. ನೀವೆಲ್ಲರೂ ಇದೇ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಬೇಕು, ಅಭ್ಯಾಸ ಮಾಡಬೇಕು. ಏನ ರೊಕ್ಕ ಗಳಿಸ್ಬೇಕು, ನಾ IAS ಆಗಬೇಕು, ನಾ IPS ಆಗಬೇಕು ಅಂತೇಳಿ ಅಭ್ಯಾಸ ಮಾಡಕ್ಕೆ ಹೋಗ್ಬೇಡ್ರಿ. ನಾನೊಬ್ಬ ಒಳ್ಳೆ ಮನುಷ್ಯನಾಗಬೇಕಂತೇಳಿ ನೀವು ಅಭ್ಯಾಸ ಮಾಡಿ ನಿಮ್ಮ ಜೀವನವನ್ನ ಸುಂದರವಾಗಿ ಬೆಳೆಸ್ಕೊಳ್ರಿ. ಏನ ದುಡ್ಡು 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 ಅಂತೇಳಿ ನಮ್ಮ ದೇಶದ ತುಂಬಾ ದುಡ್ಡು ಬೆನ್ನ ಹತ್ತಿ ದೇಶ ಹಾಳಾಗಿ ಹೋಗೈತಿ. ಈಗ ನಮ್ಮ ದೇಶವನ್ನ ಕಟ್ಟಬೇಕಾಗೈತಿ. ಅದಕ್ಕೆ ನಮ್ಮ ದೇಶದ ಮುಂದಿನ ಭವಿಷ್ಯ ನೀವೆಲ್ಲ ಮಕ್ಕಳು, ನಮ್ಮ ದೇಶದ ಭವಿಷ್ಯ ನೀವು. ಅದಕ್ಕೆ ನಿಮ್ಮ ಜೀವನ, ನಾನು ಶಾಲೆ ಕಲಿತು ಬಂದಂತ ಜನಗಳಿಗೆ ಮತ್ತೆ ಶಾಲೆ ಕಲಿಸ್ತಾ ಇದ್ದೀನಿ, ಅಂತ ಕೆಲಸವನ್ನ ಮಾಡ್ತಾ ಇದ್ದೀನಿ. ಶಾಲೆ ಕಲಿತು ಬಂದಂತ ಜನಗಳಿಗೆ ಮತ್ತೆ ಶಾಲೆ ಕಲಿಸ್ತಾ ಇದ್ದೀನಿ, ಅಂತ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ. ನೀವು ಹಂಗಾಗ್ರಿ. ಬೆಳಿಗ್ಗೆ ಎದ್ದ ಸ್ನಾನ ಮಾಡಿದ ತಕ್ಷಣ ಒಂದು 2 ನಿಮಿಷ ಧ್ಯಾನ ಮಾಡ್ರಿ. ಯಾವ ಗುಡಿಗೆ ಹೋಗಕ್ಕೆ ಹೋಗ್ಬೇಡ್ರಿ. ಗುಡಿ ಒಳಗೆ ದೇವ್ರಿಲ್ಲ, ನಿಮ್ಮ ಒಳಗೆ ದೇವ್ರು ಇರ್ತಾನ. ಮಕ್ಕಳ್ರೆ, ಗುಡಿ ಒಟ್ಟ ಹೋಗಕ್ಕೆ ಹೋಗ್ಬೇಡ್ರಿ. ನಿಮ್ಮ ಅಪ್ಪ ಅವ್ರನ್ನ ಮಾತು ಕೇಳಕ್ ಹೋಗ್ಬೇಡ್ರಿ. ಗುಡಿ ಹೋಗೋ ವಿಷಯದಾಗ ನೀವು ಮನೆಯೊಳಗ ಜಳಕ ಮಾಡಿದ ತಕ್ಷಣ ಧ್ಯಾನ ಮಾಡ್ರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ 1 ನಿಮಿಷ 2 ನಿಮಿಷ 5 ನಿಮಿಷ ಕುತ್ಕೋಬೇಕು. ಕುತ್ಕೋತೀರಿಲ್ಲ? ನಾಳೆಯಿಂದ ಜಳಕ ಆಗಿದ ತಕ್ಷಣ ಏನ್ ಮಾಡೋದು? ಕುಂದ್ರೋದು, ಹಿಂಗ್ ಬಳ್ಳಿ ಹಿಡ್ಕೊಂಡು ಕುಂದ್ರೋದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತೇಳಿ 1-2 ನಿಮಿಷ ಎಲ್ಲ ಮರ್ತು ಕೂತ್ ಬಿಡೋದು. ನಿಮಗೆ ಬಹಳ ಶಕ್ತಿ ಬರುತ್ತೆ ಅವಾಗ. ನಿಮಗೆ ದೇವ್ರು ಒಲಿತಾನ. ನಿಮಗೆ ಜೀವನದಾಗ ಏನ್ ಮಾಡ್ಬೇಕಂತ ಗೊತ್ತಾಗ್ತೈತೆ ಅವಾಗ. ಓಕೆ, ಧ್ಯಾನ ಕಂಪಲ್ಸರಿ ಮಾಡಬೇಕು. ಧ್ಯಾನವನ್ನ ವಿಶ್ವಗುರು ಬಸವಣ್ಣನವರು ಧ್ಯಾನ ಮಾಡ್ತಿದ್ರು, ಅದಕ್ಕಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು. ವಿವೇಕಾನಂದ ಅವರು ಧ್ಯಾನವನ್ನ ಮಾಡ್ತಿದ್ರು, ಅದಕ್ಕಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು. ಗೌತಮ್ ಬುದ್ಧ ಅವರು ಧ್ಯಾನ ಮಾಡ್ತಿದ್ರು, ಅದಕ್ಕಷ್ಟು ದೊಡ್ಡ ವ್ಯಕ್ತಿ ಆಗಿದ್ರು. ಸಂತ ಶಿಶುನಾಳ ಶರೀಫರು ಅವರು ಧ್ಯಾನವನ್ನ ಮಾಡ್ತಿದ್ರು, ಅದಕ್ಕೆ ಅವರ ದೊಡ್ಡ ವ್ಯಕ್ತಿಗಳಾಗಿದ್ರು. ದೊಡ್ಡ ವ್ಯಕ್ತಿ ಆಗೋದು ಈಸಿ ಇದೆ ಇಲ್ಲೋ? ಧ್ಯಾನ ಮಾಡೋದು. ಧ್ಯಾನ ಮಾಡಿದ್ರೆ ನೀವು ಎಲ್ಲರೂ ಸರ್, ನೀವು ಧ್ಯಾನ ಮಾಡಿದ್ರೆ ನೀವು ದೊಡ್ಡವರಾಗ್ತೀರಿ. ಎಲ್ಲರೂ ದೊಡ್ಡವರಾದವರು ಧ್ಯಾನ ಮಾಡಿ ದೊಡ್ಡವರಾಗಿದ್ದಾರೆ. ಅಭ್ಯಾಸ ಮಾಡಿ ದೊಡ್ಡವರಾದವರು ಯಾರೂ ಇಲ್ಲ. ಅದಕ್ಕೆ ಮಕ್ಕಳ ನೀವೆಲ್ಲರೂ ಬೆಳಿಗ್ಗೆ ಎದ್ದ ಓಂ ನಮಃ ಶಿವಾಯ ಅನ್ನೋದು. ದೇವರನ್ನ ಏನು ಕೇಳೋದಿಲ್ಲ. ದೇವರು ಆಲ್ರೆಡಿ ಎಲ್ಲ ಕೊಟ್ಟಿದ್ದಾನೆ. ನಿಮಗ ಎಲ್ಲ ಕೊಟ್ಟಿದ್ದಾನೇನು? ಕೈ, ಕಾಲು, ಬಾಯಿ, ಮೂಗು, ಕಿವಿ ಎಲ್ಲ ಇದಾವಲ್ಲ. ಇದು ಬಹಳ ದೊಡ್ಡ ವಿಷಯ ಐತಿ. ಕೆಲವೊಬ್ಬರಿಗೆ ಕಣ್ಣ ಇಲ್ಲ. ಪಾಪ ಹೆಂಗಿದೆ, ನಮಗ್ ಕಣ್ಣಿಲ್ಲ ಅಂತ ಹೆಂಗ ಅನ್ಸೈತಿ? ನಾವೆಲ್ಲ ನೋಡ್ತಾ ಇದ್ದೇವೆ. ಕಣ್ಣಿನ ಕಿಮ್ಮತ್ತು ಕಣ್ಣು ಇಲ್ದವ್ರಿಗೆ ಗೊತ್ತಾಗತ್ತ. ಊಟದ ಕಿಮ್ಮತ್ತು ಹಸಿವಿದ್ದವ್ರಿಗೆ ಗೊತ್ತಾಗತ್ತ. ಈ 2 ಕೈಗಳ ಕಿಮ್ಮತ್ತು ಯಾರಿಗೆ ಕೈ ಇಲ್ಲ ಅವ್ರು ನೋಡಿದಾಗ ಗೊತ್ತಾಗ್ತೈತಿ. ಹಿಂಗ ದೇವರು ನಮಗ ಬಹಳಷ್ಟು ಕೊಟ್ಟಿದ್ದಾನ. ಅದಕ್ಕೆ ನೀವೆಲ್ಲರೂ ಏನ್ ಮಾಡ್ರಿ, ಆಟ ಆಡ್ತಾ ಊಟ ಮಾಡ್ತಾ ಜೀವನವನ್ನ ಮಜಾ ಮಾಡ್ಕೊತ ಹೋಗ್ರಿ. ಈ ಜೀವನ ಮಜಾ ಮಾಡ್ಲಿಕ್ಕಿದೆ, ಕೆಲಸ ಮಾಡ್ಲಿಕ್ಕಿಲ್ಲ. ನೀವು ದೊಡ್ಡವರಾಗಿ ಎಲ್ಲಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಹೊಲ ಮನೆ ಇಟ್ಕೊಂಡು ಆರಾಮಾಗಿದ್ರೆ ಸಾಕು. ಆರಾಮಾಗಿ ಖುಷಿ ಖುಷಿ ಇರ್ತಕ್ಕಂಥ ಜೀವನ ಇದು. ಓಕೆ, ಜಗತ್ತು ತಪ್ಪು ದಾರಿಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ಈ ತಪ್ಪು ದಾರಿಯಲ್ಲಿ ಹೋಗ್ತಿರೋರನ್ನ ಸರಿ ಮಾಡೋ ಕೆಲಸ ನಾನು ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡಿ ಭಾರತ ದೇಶವನ್ನ ಮತ್ತೆ ಕಟ್ಟೋದೈತಿ. ನಿಮ್ಮೆಲ್ಲರಿಗೂ ಒಳ್ಳೆ ಭವಿಷ್ಯವನ್ನ ಬಿಟ್ಕೊಟ್ಟು ಹೋಗ್ತೇವೆ ನಾವೆಲ್ಲ. ಅಂತ ಒಂದು ಕೆಲಸ ಮಾಡ್ತಿದ್ದೇನೆ. ನಿಮ್ಮೆಲ್ಲರಿಗೂ ಬರ್ತಕ್ಕಂಥ ದಿವಸದಲ್ಲಿ ಬಹಳ ಖುಷಿ ಸಿಗುತ್ತೆ. ನಿಮಗೂ ಕೂಡ ಎಲ್ಲರಿಗೂ ಬಹಳ ಖುಷಿ ಸಿಗೋದಿದೆ. ಬರ್ತಕ್ಕಂಥ ದಿವಸದಲ್ಲಿ ಬಹಳ ನೆಮ್ಮದಿ ಸಿಗೋದಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿದ್ರು, ತುಂಬಾ ಖುಷಿ ಆಯಿತು. ಬಹಳಷ್ಟು ಮಕ್ಕಳ ಚಪ್ಪಾಳೆ ಮುಖಾಂತರ ಬಹಳಷ್ಟು ಪ್ರೀತಿ ತೋರಿಸಿದ್ರು. ನೀವೆಲ್ಲರಿಗೂ ಐ ಲವ್ ಯು ಸೋ ಮಚ್. ಐ ಲವ್ ಯು ಆಲ್. ಓಕೆ, ಅದೇ ರೀತಿ ಟೀಚರ್ಸ್ ತುಂಬಾ ಚೆನ್ನಾಗಿ ಮಾತಾಡಿದ್ರು. ನನ್ನ ಬಗ್ಗೆ ಬಹಳ ಚಂದ ಹೇಳಿದರು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಬಹಳಷ್ಟು ತಿಳ್ಕೊಂಡಿರಿ. ಜೀವನವನ್ನು ಎಲ್ಲರೂ ಮತ್ತೊಮ್ಮೆ ಕಳ್ಕೊಳ್ರಿ. ಭಾರತ ದೇಶವನ್ನು ಮತ್ತೆ ಕಟ್ಟೋಣ. ನೀವು ಇಲ್ಲಿ ಟೀಚರ್ಸ್ ಮಕ್ಕಳಿಗೆ
ಪುಸ್ತಕದ ಕಲಿಸೋದ್ರ ಜೊತೆಗೆ ಸ್ವಲ್ಪ ಜೀವನವನ್ನು ಕಲಿಸ್ರಿ. ಈ ಧ್ಯಾನವನ್ನು ಮಾಡಿಸೋ ಬಗ್ಗೆ ಹೇಳ್ತಿರಲ್ಲ, ಬೆಳಗ್ಗೆ ಶುರುವಾತ ಧ್ಯಾನದಿಂದ ಸ್ಟಾರ್ಟ್ ಮಾಡಿ ಬಂದ ಕೂಡಲೇ ಹುಡುಗರಿಗೆ ಫಸ್ಟ್ ಒಂದು 2 ನಿಮಿಷ ಓಂ ನಮಃ ಶಿವಾಯ ಅನಿಸ್ಬಿಡ್ರಿ. ಪೂರ ಪಾಸಿಟಿವ್ ಎನರ್ಜಿ ಇರುತ್ತೆ, ಮಕ್ಕಳಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಮಕ್ಕಳ ರಕ್ತದಲ್ಲಿ ಆ ಒಂದು ಏನು ಮಿಂಚು ಇದೆ ಅಲ್ಲ ಹರಿಯುತ್ತದೆ ಓಂ ನಮಃ ಶಿವಾಯಗಳು, ಅದು ಹರಿದ್ರೆ ಎಲ್ಲರೂ ಮನುಷ್ಯರಾಗಿ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬಹುದು. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ಓಂ ನಮಃ ಶಿವಾಯನು ನಾ ಹೇಳ್ತೇನೆ, ಅವಾಗ ಹೇಳೋದು ಓಂ ನಮಃ ಶಿವಾಯ, 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 ಓಂ ನಮಃ ಶಿವಾಯ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಅಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. ತಪ್ಪು ಸರಿಯ ತಿದ್ದಿ ತಿಳಿ ಹೇಳಿ ಸಮಬುದ್ಧಿ, ನಮ್ಮ ಚಿತ್ತ ಶುದ್ಧಿಯಾಗೋ ಹಾದಿ. ಎಷ್ಟೇ ದೂರ ಹೋದ್ರೂ ಮರಿಬೇಡ ನಿನ್ನ ಬೇರು, ನಿನ್ನ ಸಾಧನೆಗೆಲ್ಲ ಇದುವೇ ಆದಿ. ಪಾಠಶಾಲಾ 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 ಪಾಠಶಾಲಾ. ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರು ಒಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನೂನು ಅನ್ನದಾತಾನೆ. Jai Shivam Associates.